श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमधुरं भजे तापत्रयापहम्। आपादमलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। मृत्युदेवते पुರಂಜನ ರಾಜನೇ ವೈತಂ ಹೋಪನು ಅವನ ಮಣ್ಪೇರೆ ವಿಕೃಷ್ಯಮಾಣಃ ಪ್ರಸವಂ ಯವನೇನ ಬಲೀಯಸ ನ ಅವಿಂದತೆ ತಮಸ ಆವಿಷ್ಟಃ ಸಕಾಯಂ ಸುಹೃದಂ ಪರಂ। ವಿಕೃಷ್ಯಮಾಣ ಪ್ರಸವಂ ಯವನೇನ ಬಲೀಯಸ ನಾವಿಂದತ್ತಮಸಾವಿಷ್ಟಃ ಸಕಾಯಂ ಸುಹೃದಂ ಪರಂ। ಈ ರೀತಿಯಾತ್ ಯವನ ರಾಜೆ ಬಲಾತ್ಕಾರವಾತ್ ವಾಯ್ ಬಲಿಷ್ಠವಾತುಳೆ ಬಲಾತ್ಕಾರವಾತ್ ಈ ಪುರಂಜನ ಒಯ್ತೊಂಕೊಂಡಲ ಆ ಪುರಂಜನಗೆ ತನ್ನ ಸ್ನೇಹಿತಾತ್ಮ ಪರಮಾತ್ಮನ ಸ್ಮರಣೆ ಬರ್ಪುರಿಗಾರೆ. ಆ ಪರಮಾತ್ಮೆ ಅವಿಜ್ಞಾತ ನಾಮಗಾತ ಪ್ರತಿಯೊಂದು ಜೀವನ ಒಡೆಯತ್ರ ಇಪ್ಪೆ ಇವಾಗ ಅಜ್ಞಾನ ಅಂತ ಮೋಹ ಇತ್ನೆತ್ತಾವರ ಆಗ ತನ್ನ ಮಿತ್ರೆ ಆತ್ಮ ಆ ಪರಮಾತ್ಮನನ್ನು ಜ್ಞಾಪಿಸೋಣ್ರಿ ಆಗ ನೆನಪೇ ಬರ್ಪುರಿ. ವಿಕೃಷ್ಯಮಾಣ ಪ್ರಸವಂ ಯವನೇನ ಬಲೀಯಸ ನಾವಿಂದತ್ತಮಸಾವಿಷ್ಟಃ ಸಕಾಯಂ ಸುಹೃದಂ ಪರಂ। ತಂ ಯಜ್ಞಪಶವಃ ಅನೇನ ಸಂಜ್ಞಪ್ತಾಃ ಯೇ ಅದಯಾಳುನಾ ಕುಟಾರೈಃ ಚಿಚ್ಚಿದುಃ ಕ್ರುದ್ಧಾಃ ಸ್ಮರಂತಃ ವೈಶಸಂ ತು ತತ್। ತಂ ಯಜ್ಞಪಶವೋ ಅನೇನ ಸಂಜ್ಞಪ್ತಾ ಯೇ ಅದಯಾಳುನಾ ಕುಟಾರೈಃ ಚಿಚ್ಚಿದುಃ ಕ್ರುದ್ಧಾಃ ಸ್ಮರಂತೋ ವೈಶಸಂ ತು ತತ್। ಏಪಳಿಮೆ ಪುರಂಜನೆ ಮರಣ ಹೊಂದಿತು ಪೋಪೆನ ಅತನಗ ఆయన మాంత కాతొంది తిరగడ ఆయన ಹಾಕೊಡು ಒಂದು ಏರ್ಪಡಂತ ಅಂಡ ಆಯ ಜೀವಿತ ಕಾಲ ಉಂಟು ಮತ್ತ ಮಾಂತ ಪಶುಕ್ಕುಳೇನ ಯಜ್ಞಂ ಕೋಸ್ಕರ ಬಲಿಗೊಳ್ತೆ ಆ ಪಶುಕ್ಕುಳು ಮಾಂತ ಆ ಎಂಚ ಬಲಿಗೊಳ್ತಿ ಪಂಡ ಚೂರ್ಲ ಕರುಣಿಪ್ಪಂತೆ ಬಲಿಗೊಳೊಂದಿತ್ತೆಗಡೆ ಐಕುಳು ಮಾಂತ ಇತ್ತ ಕೈಟ್ ಮಲಮಲ್ಲು ಆ ಕುಠಾರ ಕೊಡಲಿ ಮಾಂತ ಪತೊಂತು ಇವಾಗ ಆ ಬನ್ನಗ ಮಸ್ತ್ ಚಿಚ್ಚಿದು ಹೋ ಮಸ್ತ್ ಆಗ ಪೆಟ್ಟುಪಾಡ್ತು ಗಾಯಂ ವಾ ನಾರದರೆ ಪ್ರಾಚೀನ ಪರಿಧಿಗೆ ಈ ಪುರಂಜನ ರಾಜನ ಕಥೆಯನ್ನು ವೈಕೋಸಗೊಂಡು ಅಂಡ ಪ್ರಾಚೀನ ಪರಿರಾಜರ ತನ್ನ ಸ್ವಾರ್ಥಕ್ಕೋಸ್ಕರ ವ್ಯರ್ಥವಾದ ಆ ಪಶುಗಳನ್ನು ಅಂತ ಬಲಿಗೊಂಡಿತ್ತೆ ಅವೇನ ಅಂಶ ತೀರಣ ಉದ್ದೇಶಿಸ್ತ ಅವರ ಪುರಂಜನ ರಾಜಗೆ ಆ ರೀತಿಯಾದ ಆ ಪಶುಗಳು ಅಂತ ಮರಣ ಹೊಂದ ಮಕ್ಕಳು ಮರಣ ಹೊಂದು ಹೋನಾಗ ಹಿಂಸೆ ಕೊಡಿಯಾಗ ಅವಿನ ಕಥೆ ಅಂತ ಪರಂತುಳ್ಳರೆ। ತಂ ಯಜ್ಞ ಪಶುವನೇನ ಸಂಜ್ಞಪ್ತ ಯೇ ಅದಯಾಳುನಾ ಕುಟಾರೇ ಚಿಚ್ಚಿದು ಕ್ರುದ್ಧಾಃ ಸ್ಮರಂತೋ ವೈಶಸಂ ತು ತತ್। ಅನಂತಪಾರೇ ತಮಸಿ ಮಗ್ನಃ ನಷ್ಟ ಸ್ಮೃತಿಃ ಸಮಾಹ ಶಾಶ್ವತೀಃ ಅನುಭೂಯ ಆರ್ತೇಃ ಪ್ರಮದ ಸಂಗದೂಷಿತಃ। ಅನಂತಪಾರೇ ತಮಸಿ ಮಗ್ನೋ ನಷ್ಟ ಸ್ಮೃತಿಸ್ತಮಾಹ ಶಾಶ್ವತಿರನುಭೂಯಾರ್ಥೀಃ ಪ್ರಮದ ಸಂಗದೂಷಿತಃ। ಜೀವಿತ ಕಾಲ ಉಂಟು ಏಪಳ್ಳ ಸ್ತ್ರೀ ಸಂಗನೆ ಅಂತಂತು ಆ ಸಂಸಾರ ಉಂಟೆ ಮುಳುಗುದು ಗೊತ್ತಿಂತ ಅವರ ಆಗ ಇದು ಫಲವಾತ ಆಗ ಆ ಮಹಾ ಮಸ್ತ್ ಸಮಯ ಮುಟ ನರಕುಂಟೆ ವಾಸಾಪಣಗರೆ ಆ ಜೀವಿತ ಕಾಲ ಉಂಟು ಪರಮಾತ್ಮ ಸ್ಮರಣೆ ಅಂತೊಂದಿತ್ರಿ ಐತ ಅವರ ಆಗ ನರಕವಾಸಂತು ಮಸ್ತ್ ಪೀಡಮ ಅಂತ ಅನುಭವಂಗ ಬರ್ಕೊಣೋ ನರಕವಾಸಂತು ಕಷ್ಟನ ಅಂತ ಅನುಭವಿಸುವಪೆ। ಅನಂತಪಾರೇ ತಮಸಿ ಮಗ್ನೋ ನಷ್ಟ ಸ್ಮೃತಿಸ್ತಮಾಹ ಶಾಶ್ವತಿರನುಭೂಯಾರ್ಥೀಃ ಪ್ರಮದ ಸಂಗದೂಷಿತಃ। ತಾಂ ಏವ ಮನಸಾ ಗೃಹ್ಣನ್ ಬಭೂವ ಪ್ರಮದೋತ್ತಮ ಅನಂತರಂ ವಿದರ್ಭಸ್ಯ ರಾಜಸಿಂಹಸ್ಯ ವೇಶ್ಮನಿ। ತಾಮೇವ ಮನಸಾ ಗೃಹ್ಣನ್ ಬಭೂವ ಪ್ರಮದೋತ್ತಮ ಅನಂತರಂ ವಿದರ್ಭಸ್ಯ ರಾಜಸಿಂಹಸ್ಯ ವೇಶ್ಮನಿ। ಪುರಂಜನ ರಾಜೆ ತನ್ನ ಮರಣ ಕಾಲುಂಟಾನಗ ತನ್ನ ಪತ್ನಿನೇ ಸ್ಮರಣಂದಿತ್ತೆಗರೆ ಐತೋ ಪ್ರತಿಫಲವಾತ್ ಆಯೆ ಮುಂದೆ ನರಕೊಂಡಮ ಅಂತ ఆయన ದುಃಖವನ್ನು ಅನುಭವಿಸಾಯಿಬೆತ್ತೆ ಕೂಡ ಹುಟ್ಟುವುದು ಬಂದಾಗ ವಿದರ್ಭ ದೇಶದ ರಾಜನ ಮಗಳಾತ್ ಹುಟ್ಟುವೆ ಏವಣ ಕೃಷ್ಣನ ಮನ್ಪೆ ಮರಣ ಕಾಲ ಉಂಟು ಎಂಚ ಚಿಂತನೆ ಬರ್ಪುಣ
ಅವ್ವೇ ದುಮುದು ಜನ್ಮ ಉಂಡು ಸಿಕ್ಕುಣಗರೆ ಇಮೆ ಮರಣ ಹೊಂದನಗ ತನ್ನ ರಾಮಣಿನೇ ನೆಲದೊಂದಿತ್ನೆತ್ತ ಅವರ ಕಡೆ ಕಾಣ ಆಯಲ ಸ್ತ್ರೀ ಜನ್ಮನ ಪಡೆಯುವಣೆ ವಿದರ್ಭ ದೇಶದ ರಾಜನು ಮಗಳಾತ್ ಎಡ್ಡ ಪ್ರಮೋದೋತ್ತಮ ಸುಂದರವತ್ನ ಸ್ತ್ರೀ ಆತ್ ಆಯೆ ಕೂಡ ಪುಟ್ಟುವೆ ತಾಮಿವ ಮನಸಾಗೃಣ್ಯಂ ಬಭೂವ ಪ್ರಮೋದೋತ್ತಮ ಅನಂತರಂ ವಿದರ್ಭಸ್ಯ ರಾಜಸಿಂಹಸ್ಯ ವೇಶ್ಮನೆ ಉಪಯೇಮೆ ವೀರ್ಯಪಣ ವಿದರ್ಭಿ ಮಲಯಧ್ವಜಃ ಯುಧಿ ನಿರ್ಜಿತ್ಯ ರಾಜನ್ಯಾನ್ ಪಾಂಡ್ಯಃ ಪರಪುರಂಜಯಃ ಉಪಯೇಮೆ ವೀರ್ಯಪಣ ವೈದರ್ಭಿ ಮಲಯಧ್ವಜಃ ಯುಧಿ ನಿರ್ಜಿತ್ಯ ರಾಜನ್ಯಾನ್ ಪಾಂಡ್ಯ ಪರಪುರಂಜಯಃ ಐದು ಸರಿಯಾತ್ ಆ ಪುರಂಜನ ರಾಮಣಿಯಾದಿತ್ ಒಂಜಿ ಸ್ತ್ರೀ ಇತ್ತಾಳ ಆಳ್ಳ ಕುಡಂಜನ್ಮುಂಟಾನಗ ಮಲಯಧ್ವಜ ರಾಜಯಾತ್ ಪುಟ್ಟುವಳ್ಗರೆ ಪಾಂಡ್ಯರ ದೇಶದ ರಾಜೆ ಮಲಯಧ್ವಜೆ ಅಂತೆ ಆಯೆ ಆ ಪರಪುರಂಜಯ ಶತ್ರುಳಿಗೆ ಮಾಂತ ಭಯಂಕರವಾದ ಅಕಳೆ ಮಾಂತ ಜಯಿಸುವಂತಿತ್ತೆ ಈ ವಿದರ್ಭ ದೇಶದ ರಾಜೆ ತನ್ನ ಮಗಳನ್ನ ಸ್ವಯಂವರ ಏರ್ಪಾಡಂದಿತ್ತೆಗರೆ ಅವು ಎಂಚ ಪಣ್ಣಂದಾಂಡ ಏರು ಮಹಾ ಸಾಮರ್ಥ್ಯತ್ನಗುಳ್ಳರ ಅಕಳಿಗೆ ನನ್ನ ಮಗಳನ್ನ ಕೊಡ್ಪಣ ಅಂತ ಆ ವ್ಯವಸ್ಥೆ ಅಂದಿತ್ತೆ ಐದು ಸರಿಯಾತ್ ಆ ಮಲಯಧ್ವಜೆ ಪಾಂಡ್ಯ ದೇಶದ ರಾಜ ಮಲಯಧ್ವಜೆ ತಾನೇ ಆ ಮಾಂತ ರಾಜನಗಳ ಮಾಂತ ಸೋಲಿಸೋತು ಆ ವಿದರ್ಭ ದೇಶಂತ ರಾಜನ ಮಗಳಾತ್ಮ ವೈದರ್ಭಿನ ತಾನ್ ಮದಿಮೆ ಆಪೆ ಉಪಯೇಮೇ ವೀರ್ಯಪಣ ವೈದರ್ಭಿ ಮಲಯಧ್ವಜ ಯುಧಿ ನಿರ್ಜಿತ್ಯ ರಾಜನ್ಯಾ ಪಾಂಡ್ಯ ಪರಪುರಂಜಯ ತಸ್ಯಾಂ ಸಂಜನಯಾನ್ ಚಕ್ರೆ ಆತ್ಮಜಾಂ ಅಸಿತೇಕ್ಷಣಾಂ ಯವೀಯಸಃ ಸಪ್ತಸುತಾನ್ ಸಪ್ತದ್ರಮಿಳಭೂಭೃತಃ ತಸ್ಯಾಂ ಸಂಜನಯಾನ್ ಚಕ್ರೆ ಆತ್ಮಜಾಂ ಅಸಿತೇಕ್ಷಣಾಂ ಯವೀಯಸಃ ಸಪ್ತಸುತಾನ್ ಸಪ್ತದ್ರಮಿಳಭೂಭೃತಃ ಈ ರೀತಿ ಮಲಯಧ್ವಜೆ ವೈದರ್ಭಿನ ಮದಿಮೆ ಆತ ಆ ವೈದರ್ಭಿಡ ಸುರುಟೊಂಜಿ ಮಗಳನ್ನ ಪಡೆಪೆ ಆತ್ಮಜಾಂ ಅಸಿತೇಕ್ಷಣ ಬಾರಿ ಕೊರ್ಲುದೊಂಜಿ ಕನ್ಯೇನ ಮಗಳಾದ ಪಡೆಪೆ ಅವು ಆಯ್ಬೆತ್ತು 7 ಜನ ಜೋಕುಳು ಪುಟ್ಬೇರ್ಗರೆ ಆ 7 ಜನ ಅಕ್ಕಳು ಏಳು ದ್ರವಿಡದೇ ರಾಜ್ಯಂಗ ಅಂತ ಅಕ್ಕಳು ರಾಜರಾಬೇರೆ ತಸ್ಯಾಂ ಸಂಜನಯಾನ್ ಚಕ್ರೆ ಆತ್ಮಜಾಂ ಅಸಿತೇಕ್ಷಣಾಂ ಯವೀಯಸಃ ಸಪ್ತಸುತಾನ್ ಸಪ್ತದ್ರಮಿಳಭೂಭೃತಃ ಏಕೈಕಸ್ಯ ಅಭವತ್ ತೇಷಾಂ ರಾಜನ್ ಅರ್ಬುದಂ ಭೋಕ್ಷ್ಯತೆ ತದ್ವಂಶಧರೈಃ ಮಹಿ ಮನ್ವಂತರಂ ಪರಂ ಏಕೈಕಸ್ಯಾಭವತ್ ತೇಷಾಂ ರಾಜನ್ ಅರ್ಬುದಂ ಭೋಕ್ಷ್ಯತೆ ತದ್ವಂಶಧರೈಃ ಮಹಿ ಮನ್ವಂತರಂ ಪರಂ ನಾರದರೆ ಪ್ರಾಚೀನ ಪರಿರಾಜ ಕಥೆ ಮಾಡ್ತುಳ್ಳರೆ ರಾಜ ಈ ಮಲಯಧ್ವಜ ರಾಜನ ಜೋಕುಳು 7 ಜನ ಮಾಣಿ ಜೋಕುಳು ಅಕ್ಕಳಿಗೆ ಪ್ರತಿಯೊರೆಲ್ಲ ಅರ್ಬುದ ಬಂದ 10 ಕೋಟಿ ಆ 10 ಕೋಟಿ ಜೋಕುಳು ಮಂಚ ಮಾಂತ ಬಿಟ್ವೇರೆ ಈ ರೀತಿ ಆತ ಜೋಕುಳನ ವಂಶ ಪುಳ್ಳೆಡುಗಳ ವಂಶಲ ಇಡೀ ಭೂಮಿ ಅಂತ ಅವು ಹಬ್ಬದ ಗೋಗುಣ ಅಕ್ಕಳು ಮಾಂತೆಲ್ಲ ಮುಂಜಿ ಮನ್ವಂತರ ಪೂರ್ತಿ ಆ ಭೂಮಿನ ಮಾಂತ ವಂಶಂತಗುಳೆ ರಾಜ್ಯಭಾರಂಪೇರೆ ಏಕೈಕಸ್ಯಾಭವತ್ ತೇಷಾಂ ರಾಜನ್ ಅರ್ಬುದಂ ಭೋಕ್ಷ್ಯತೆ ತದ್ವಂಶಧರೈಃ ಮಹಿ ಮನ್ವಂತರಂ ಪರಂ ಅಗಸ್ತ್ಯಃ ಪ್ರಾಗ್ದುಹಿತರಂ ಉಪಯೇಮೆ ಧೃತವ್ರತಾಂ ತಸ್ಯಾಂ ದೃಢಚ್ಯುತಃ ಜಾತಃ ಇದ್ಮವಾಹಾತ್ಮಜಃ ಮುನಿಃ ಅಗಸ್ತ್ಯ ಪ್ರಾಗ್ದುಹಿತರಂ ಉಪಯೇಮೆ ಧೃತವ್ರತಾಂ ತಸ್ಯಾಂ ದೃಢಚ್ಯುತೋ ಜಾತಃ ಇದ್ಮವಾಹಾತ್ಮಜೋ ಮುನಿಃ ಇವನ ಸುರುತ ಮಗಳು ಹೇಳಿತ್ತಳ ಆಳಿನ ಅಗಸ್ತ್ಯ ಮಹರ್ಷಿಗಳು ಆ ಮದಿಮೆ ಆಪೇರೆ ಇವಳು ಆ ಮಗಳ ಬಾರಿ ವೃತನಿಷ್ಠರಾಗ್ತಾಳೆ ಆಳಿನ ಅಗಸ್ತ್ಯ ಮಹರ್ಷಿಗಳು ಮದಿಮೆ ಆಪೇರೆ ಆಳೆಡ ಅಗಸ್ತ್ಯ ಮಹರ್ಷಿಗಳಿಗೆ ದೃಢಚ್ಯುತ ಮಗೆ ಬಿಟ್ಟುವೆ ಆ ದೃಢಚ್ಯುತ ಮುನಿಕ್ ಇದ್ಮವಾಹನ್ ಮಗೆ ಬಿಟ್ಟುವೆ ಅಗಸ್ತ್ಯ ಪ್ರಾದುಹಿತರಂ ಉಪಯೇಮೆ ಧೃತವ್ರತಾಂ ತಸ್ಯಾಂ ದೃಢಚ್ಯುತೋ ಜಾತಃ ಇದ್ಮವಾಹಾತ್ಮಜೋ ಮುನಿಃ ವಿಭಜ್ಯ ತನಯೇಭ್ಯಃ ಕ್ಷ್ಮಾಂ ರಾಜರ್ಷಿಃ ಮಲಯಧ್ವಜಃ ಆರಿರಾಧಯಿಷುಃ ಕೃಷ್ಣಂ ಸಹ ಜಗಾಮ ಕುಲಾಚಲಂ ವಿಭಜ್ಯ ತನಯೇಭ್ಯಃ ಕ್ಷ್ಮಾಂ ರಾಜರ್ಷಿ ಮಲಯಧ್ವಜಃ ಆರಿರಾಧಯಿಷು ಕೃಷ್ಣಂ ಸ ಜಗಾಮ ಕುಲಾಚಲಂ ಜೋಕುಳಮಂತ ಮಲ್ಲಾಯಿಬೆತ್ತು ಇಡೀ ಭೂಮಿನೇ ಆ ರಾಜರ್ಷಿ ಮಲಯಧ್ವಜೆ ತನ್ನ ಜೋಕ್ಳೆಮ ಅಂತ ಪಡೆದುಕೊಳ್ತು ತಾನು ಕೃಷ್ಣನ ಆರಾಧನೆ ಬೆರಗೋಸ್ಕರ ಕುಲಾಚಲ ಪಂಪುಣ ಅವಿಗೆ ಮಲಯ ಅಂತ ಕೂತಾರೆ ಮಲಯ ಪರ್ವತಂಕು ತಪಸ್ಸಂಬರಗೋಸ್ಕರ ಪೋಪೆ
ವಿಭಜ್ಯತನಯೇಭ್ಯಕ್ಷ್ಮಾಂ ರಾಜರ್ಷಿ ಮಲಯಧ್ವಜಃ ಆರಿರಾಧಯಿಷು ಕೃಷ್ಣಂ ಸಜಗಾ ಮುಕುಲಾಚಲಂ ಹಿತ್ವಾ ಗೃಹಾನ್ ಸುತಾನ್ ಭೋಗಾನ್ ವೈದರ್ಭಿ ಮದಿಲೇಕ್ಷಣ ಅನ್ವಬದ್ಯತ ಪಾಂಡೇಶಂ ಜ್ಯೋತ್ಸ್ನೇವ ರಜನೀಕರಂ ಹಿತ್ವಾ ಗೃಹಾನ್ ಸುತಾನ್ ಭೋಗಾನ್ ವೈದರ್ಭಿ ಮದಿಲೇಕ್ಷಣ ಅನ್ವಬದ್ಯತ ಪಾಂಡ್ಯೇಶಂ ಜ್ಯೋತ್ಸ್ನೇವ ರಜನೀಕರಂ. మలయధ్వజరాజే తపస్సంబరగోస్కర ఆ మలయ పర్వతం కోనగా ఆయన రామునిలా తన జోకుడు భోగ అరమನೆ ಮುನಿಮಾಂತ ಗುರ್ತು ತಾನ್ಲ ಪಾಂಡ್ಯ ದೇಶದ ರಾಜಯಾತ್ನೋ ಆ ಮಲಯಧ್ವಜ ರಾಜನೊಟ್ಟಿಗೆ ಗೋಪಳಗಾರ ಎಂಚೆತ್ತು ತಾಂಡ ಜ್ಯೋತ್ಸ್ನೇವ ರಜನೀಕರಂ ಚಂದ್ರನ ಗುರ್ತು ఆయన ಆ ಚಂದ್ರ ತಿಂಗಳದ ವೃಕ್ಷ ಬೆಳದಿಂಗಳು ಇಪ್ಪರಿ ಅಂಚೆನೆ ರಾಜನ ತಿಂಗಳು ಇಪ್ಪಡಿ ಇಪ್ಪಡಿ ಹಳೆ ಆಳ ಆ ರಾಜನೊಟ್ಟಿಗೆ ಕೋಪಳೆ. ಹಿತ್ವಾ ಗೃಹಾನ್ ಸುತಾನ್ ಭೋಗಾನ್ ವೈದರ್ಭಿ ಮದಿಲೇಕ್ಷಣ ಅನ್ನಪತ್ಯತ ಪಾಂಡೇಶಂ ಜ್ಯೋತ್ಸ್ನೇ ರಜನೀಕರಂ. ತತ್ರ ಚಂದ್ರವದಾ ನಾಮ ತಾಮ್ರಪರ್ಣೆ ವರೋದಕ ತತ್ಪುಣ್ಯಸಲಿಲೇಹಿ ನಿತ್ಯಂ ಉಭಯತ್ರ ಆತ್ಮನೋ ಮೃಜನ್. ತತ್ರ ಚಂದ್ರವದಾ ನಾಮ ತಾಮ್ರಪರ್ಣೆ ವರೋದಕ ತತ್ಪುಣ್ಯಸಲಿಲೇ ನಿತ್ಯಂ ಉಭಯತ್ರ ಆತ್ಮನೋ ಮೃಜನ್. ಆ ಮಲಯ ಪರ್ವತ ಉಂಟು ತಾಮ್ರಪರ್ಣಿ ಚಂದ್ರವದ ತಾಮ್ರಪರ್ಣಿ ಪಣಿ ನದಿ ನಿಗರ ವರೋದಕ ಉತ್ತಮವಾತ್ಮ ನೀರಿತ್ತು ನದಿ ಹರಿಯಂತಿತ್ತನ ಅಂಜಿತ್ನ ಪುಣ್ಯ ಚಂದ ಇಟ್ಟು ಇವೇ ಮಲಯಧ್ವಜ ರಾಜ ನಿತ್ಯಲ ಸ್ನಾನಂತಂತೂ ತನ್ನ ಒಳೆಯದು ಪಿದೆಯದು ಎರಡು ಕಡೆ ಬಗೆತ್ತೋ ದೋಷಗಳೇ ಮುಂತ ಮಾಂತ ಜಕ್ಕೊಂತು ಪವಿತ್ರಾಯೇ. ತತ್ರ ಚಂದ್ರವದಾನ ಮಾತಾಮ್ರಪರ್ಣೇ ವರೋದಕ ತತ್ಪುಣ್ಯಸಲಿಲೇ ನಿತ್ಯಂ ಉಭಯತ್ರ ಆತ್ಮನೋ ಮೃಜನ್ನೇ. ಕಂದಾದಿಭಿಃ ಮೂಲಫಲೈಃ ಪುಷ್ಪವರ್ಣೈಃ ತೃಣೋದಕೈಃ ವರ್ತಮಾನಃ ಶನೈಃ ಗಾತ್ರಕರ್ಷಣಂ ತಪಃ ಆಸ್ಥಿತಃ. ಕಂದಾದಿಭಿಃ ಮೂಲಫಲೈಃ ಪುಷ್ಪವರ್ಣೇ ತೃಣೋದಕೈಃ ವರ್ತಮಾನ ಶನೈರ್ಗಾತ್ರಕರ್ಷಣಂ ತಪಃ ಆಸ್ಥಿತಃ. ಆಹಾರ ಲಂಚೆ ಬಹಳ ನಿಯಮಿತ ಮಾತ್ರ ಆಹಾರ ಅವಳೆ ಸಿಕ್ಕಣು ಗೆಡ್ಡೆ ಗೆಣಸು ಫಲ ಅವಳ ಸಿಗರಂತೆ ಅಂದಂಡ ಪುಷ್ಪ ಇರೆಕ್ಕುಳು ಅಂಚೆನ ಅವಳ ಸಿಗರಂದಂಡ ಪಜಿರು ಅವಳ ತಿಂದಣ ನೀರು ಮಾತ ಸ್ವೀಕಾರಂತಂತೂ ತನ್ನ ಶರೀರನ್ ಮಾತ ಕೃಶಗೊಳಿಸೋತು ಆ ತಪಸ್ಸು ನಿರತಾತ್ವೋಪೆ. ಕಂದಾದಿವಿರ್ಮೂಲ ಫಲೈಃ ಪುಷ್ಪಪರ್ಣೇ ತೃಣೋದಕೈಃ ವರ್ತಮಾನ ಶನೈರ್ಗಾತ್ರಕರ್ಷಣಂ ತಪಃ ಸ್ಥಿತಃ. ಶೀತೋಷ್ಣವಾತವ ಸ್ಪರ್ಶಾಣಿ ಕ್ಷುತ್ಪಿಪಾಸೆ ಪ್ರಿಯಾ ಪ್ರಿಯೇ ಸುಖ ದುಃಖೇ ಇತಿ ದ್ವಂದ್ವಾನಿ ಅಜಯತೆ ಸಮದರ್ಶನಃ. ಶೀತೋಷ್ಣವಾತ ವರ್ಷಾಣಿ ಕ್ಷುತ್ಪಿಪಾಸೆ ಪ್ರಿಯಾ ಪ್ರಿಯೇ ಸುಖ ದುಃಖೇ ಇತಿ ದ್ವಂದ್ವಾನಿ ಅಜಯತೆ ಸಮದರ್ಶನಃ. ಸಮದರ್ಶನಃ ಮಾಂತಗಳ ದೇವರ ಸೋಂದಿತ್ನೆತ್ತ ಅವರ ಆಯಗೆ ಚಳಿಯಾನ ಉಷ್ಣಾನ ವಾತ ಗಾಳಿ ಬೀಸನ ವರ್ಷಭಕ್ತನ ಬಡವು ತಿರ್ಷ ಎಡ್ಡನ್ನು ಹಾಡುದು ಸುಖ ದುಃಖ ಮಾಂತ ಮೀರುತು ಅವನ್ ಮಾಂತ ಜಯ ಮಿತ್ತು ಜಯ ಸಂಪಾದನೆ ಪೇ ಜಯ ಬಣ್ತಾಂಡ ಮಾಂತೆತ್ತಲ ಒಳಿತು ಪೇರ ಕಾತಿತ್ನ ಪರಮಾತ್ಮ ಸೂನೆತ್ತ ಅವರ ವಾ ಒಂಜಿ ವಿಕಾರముల ಒಳಗಾಪುಯೇ. ಶೀತೋಷ್ಣವಾತ ವರ್ಷಾಣಿ ಕ್ಷುತ್ಪಿಪಾಸೆ ಪ್ರಿಯಾ ಪ್ರಿಯೇ ಸುಖ ದುಃಖೇ ದ್ವಂದ್ವಾನಿ ಜಯತ್ ಸಮದರ್ಶನಃ. ತಪಸಾ ವಿದ್ಯೆಯ ಪಕ್ವಕಷಾಯಃ ನಿಯಮೈಃ ಯಮೈಃ ಯುಜೆ ಬ್ರಹ್ಮಣ ಆತ್ಮಾನಂ ವಿಜಿತಾಕ್ಷಾನಿಲಾಶಯಃ. ತಪಸಾ ವಿದ್ಯೆಯ ಪಕ್ವಕಷಾಯೋ ನಿಯಮೈರ್ಯಮೈಃ ಯುಜೆ ಬ್ರಹ್ಮಣಾತ್ಮಾನಂ ವಿಜಿತಾಕ್ಷಾನಿಲಾಶಯಃ. ತಪಸ್ಸು ವಿದ್ಯಾ ನಿಯಮ ಯಮ ನಿಯಮಾಂತ ಇವಂತೂ ತನ್ನ ಪಾಪವಾಂತ ಕಳೆಯೋಣೆ ಏ ಮಲಯಧ್ವಜ ರಾಜೆ ಐದ್ವೆತ್ತೆ ತನ್ನ ವಿಜಿತ ಅಕ್ಷ ಅನಿಲ ಆಶಯ ತನ್ನ ಇಂದ್ರಿಯಂಗಳು ಪ್ರಾಣ ಮನಸ್ಸು ನಿತ್ಯಮಾದ ಜಯ ಸಂಪಾದನೆ ಮಾಂತಗಡಿತ್ನ ಪರಮಾತ್ಮನ ತನ್ನ ಹೃದಯಂಟು ಧಾರಣೆ ಅಂತ ಧ್ಯಾನಂಪುವೆ. ತಪಸಾ ವಿದ್ಯೆಯ ಪಕ್ವಕಷಾಯೋ ನಿಯಮೈರ್ಯಮೈಃ ಯುಜೆ ಬ್ರಹ್ಮಣಾತ್ಮಾನ ವಿಜಿತಾಕ್ಷ ಅನಿಲಾಶಯಃ. ಆಸ್ತೆ ಸ್ಥಾಣು ಇವ ಏಕತ್ರ ದಿವ್ಯಂ ವರ್ಷಶತಂ ಸ್ಥಿತಃ ವಾಸುದೇವೇ ಭಗವತೆ ನ ಅನ್ಯತೆ ವೇದ ಉದ್ವಹನ್ ರತಿಂ. ಆಸ್ತೆ ಸ್ಥಾಣುರ್ವೇಕತ್ರ ದಿವ್ಯಂ ವರ್ಷಶತಂ ಸ್ಥಿತಃ ವಾಸುದೇವೇ ಭಗವತೆ ನಾನ್ಯದ್ವೇದೋದ್ವಹನ್ ರತಿಂ. ಒಂಜಿ ಕಂಬಂತಲ್ಕ ನಿಶ್ಚಲವಾದೆಂದಂತೂ 100 ವರ್ಷಗಳ ತಪಸ್ಸಂಪೆ ಭಗವಂತಡ ನಿರತವಾದ ಆಸಕ್ತಿ ಆತಿತ್ತಂತೂ
ಪರಮಾತ್ಮನ ಬಿಟ್ಟು ಬೇತ ವಸ್ತುವೇ ಇದ್ದಿ ಅಂತ ಚಿತ್ತನಂಪೆ ಸ್ವತಂತ್ರವಾದ ವಸ್ತು ಬೇತ ಇದ್ದಿ ಅಂತ ಪರಮಾತ್ಮನೇ ಸ್ವತಂತ್ರೇ ಆಯ್ನ ಸರ್ವೋತ್ತಮೆ ಅಂತ ಮನೆಯ ಧ್ವಜರಾಜೆ ಧ್ಯಾನ ಉಂಟು ತಿಳಿಯೋಣವೇ. ಆಸ್ತೆ ಸ್ಥಾನವೇಕತ್ರ ದಿವ್ಯಂ ವರ್ಷಶತಂ ಚಿತಃ ವಾಸುದೇವೇ ಭಗವತೆ ನಾಣ್ಯದ್ವೇದೋದ್ವಹನ್ ರತಿಂ. ಶ್ರೀಕೃಷ್ಣಾರ್ಪಣಮಸ್ತು.